ಯಾರನ್ನ ಊರು ಒಳಗಡೆನೇ ಸೇರಿಸ್ಕೊಳ್ಳೋಕ್ಕೆ ಜನ ಹಿಂದೆ ಮುಂದೆ ನೋಡ್ತಿದ್ದಂಥ ಕಾಲದ. ಇವತ್ತು ನೋಡ್ತೀರಾ ನೀವು, ಸವರ್ಣೀಯರ ಬಾವಿಗೆ ನೀರು ತೆಗೆದ್ರು ಅಂತ ಇನ್ನೊಬ್ಬರನ್ನ ಈಚೆ ಕಳಿಸೋದು ದೊಡ್ಡ ಗಲಾಟೆ ಆಯಿತು, ದೇವಸ್ಥಾನಕ್ಕೆ ಹೋದ್ರಿ ಗಲಾಟೆ ಆಯಿತು ಅಂತ. ಆ ಕಾಲದಲ್ಲೇ ಮಹಾರಾಜರು ಅಂಥವ್ರನ್ನೆಲ್ಲ ಅರಮನೆಗೆ ಸೇರಿಸಿದ್ರು. ಬನ್ನಿ ನಮ್ಮ ಅರಮನೆಗೆ ಏನು ಸೇರಿಸಿದ್ರು. ಎಂಥ ಎದೆ ಇರಬೇಕು ಮಹಾರಾಜರಿಗೆ, ಎಂಥ ಗುಂಡಿಗೆ ಇರಬೇಕು ಮಹಾರಾಜರಿಗೆ. ಎಲ್ಲ ಇಡೀ ಅರಮನೆಯನ್ನು ಸಮಸ್ತ ದೊಡ್ಡವ್ರನ್ನೆಲ್ಲ ಎದುರಾಕೊಂಡು ಮಹಾರಾಜರು ಇಂಥ ಡಿಸಿಷನ್ ತಗೊಂಡ್ರು, ಅದರಲ್ಲಿ ಗೆದ್ದರು. ಅಂಥಪ್ಪ ಪ್ರಗತಿಪರ ಕಾರ್ಯಗಳನ್ನು ಮಾಡಿದ್ರು. ಪ್ರತಿಯೊಬ್ಬನಿಗೂ ಶಿಕ್ಷಣ, ಪ್ರತಿಯೊಬ್ಬನಿಗೂ ಆರೋಗ್ಯ, ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯ ಕೊನೆಯವನವರೆಗೂ ಸಿಗಬೇಕು. ಇದು ಬರೀ ಮೇಲ್ಸ್ತರಕ್ಕೆ ಮಾತ್ರ. ಎಸ್, ಸಮಾಜದ ಕಟ್ಟ ಕಡೆಯವನಿಗೂ ಈ ಸೌಲಭ್ಯ ಸಿಕ್ಕಬೇಕು ಅಂತ ಹೇಳಿ ಮಹಾರಾಜರು ಇದನ್ನೆಲ್ಲ ಮಾಡಿದ್ರು. ಅಂಥ ಪುಣ್ಯಾತ್ಮ ಮಹಾರಾಜರು ಮೈಸೂರು ಪಾಕನ್ನು ಮೊದಲ ಬಾರಿಗೆ ತಿಂದಾಗ ಏನಯ್ಯ ಇದು ಅಂದಾಗಿದ್ದು ಮೈಸೂರು ಪಾಕು ಅಂತ ಅವರು ಮಾದಪ್ಪನವ್ರು ಹೇಳಿದಾಗ ಅವ್ರೇನು ಹೇಳಿದ್ರು, ಇದನ್ನು ನಾನೊಬ್ಬ ತಿಂದ್ರೆ ಸಾಲದು, ನಮ್ಮ ಮೂರನವರೆಲ್ಲ ತಿನ್ನಬೇಕು ನೀವು ಅಂಗಡಿ ಇಡೀ ಅಶೋಕ ರೋಡಲ್ಲಿ ಅಂತಂದರು. ಮಹಾರಾಜರು ಹೇಗೆ ಯೋಚನೆ ಮಾಡಿದ್ರು ಅನ್ನೋದು, ನಾನೊಬ್ಬ ತಿಂದ್ರೆ ಸಾಲದು, ಇದು ನಂದೊಬ್ಬಂದಲ್ಲ, ಇಡೀ ಸಮಸ್ತ ಜನದ್ದು, ನಮ್ಮ ಜನ ಅಂತಲೇ ಅವರು ಬದುಕಿನುದ್ದಕ್ಕೂ ಅದನ್ನು ಸಾಧಿಸ್ಕೊಂಬಂದಂಥವ್ರು. ಕಟ್ಟ ಕಡೆಗೆ ದಿಕ್ಕಿಲ್ಲದೆ ಇರೋ ಪರದೇಶಿನೂ ನಮ್ಮವನೇ ಅಂತ ತೀರ್ಮಾನ ಮಾಡಿ ಅವನನ್ನು ಮೇಲೆ ಗೆದ್ದಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು.